ಎಲ್ಲ ಆತ್ಮೀಯ ಪಾಲಕರಿಗೂ ಮತ್ತು ಮುದ್ದು ಮಕ್ಕಳಿಗೂ ವಿವೇಕಾನಂದ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಏನು ಹೇಳ್ತಿದ್ದೀನಪ್ಪ ಅಂತಂದರೆ, ನವೋದಯ 2026-27ನೇ ಸಾಲಿನಲ್ಲಿ ನವೋದಯ ಅರ್ಜಿಯನ್ನು ಕರೆದಿದ್ದಾರೆ. ಆ ಅರ್ಜಿ ಹಾಕುವ ಮತ್ತು ಅರ್ಜಿಯ ಮಾಹಿತಿಯನ್ನು ನಾನು ನಿಮಗೆ ತೆಗೆದುಕೊಂಡು ಬಂದಿದ್ದೇನೆ. ನೋಡ್ರಿ, ವಿವೇಕಾನಂದ ಕೋಚಿಂಗ್ ಕ್ಲಾಸಸ್ ತುರುವಿಯಾಳ್ ತಾಲೂಕು ಸಿಂಧನೂರು. ನೋಡ್ರಿ, ಈ ಕೋಚಿಂಗ್ ಸೆಂಟರ್ ವತಿಯಿಂದ ನಾನು ನಿಮಗೆ ಈ ದಿನ ಏನು ಹೇಳ್ತಿದ್ದೀನಪ್ಪ ಅಂತಂದರೆ, ನವೋದಯ ಅರ್ಜಿ ಅಥವಾ 2026-27ನೇ ಸಾಲಿನ ನವೋದಯ ಪ್ರವೇಶ ಪರೀಕ್ಷೆ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸುವ ವಿಧಾನಗಳು ಅಥವಾ ಯಾವ ಯಾವ ದಾಖಲಾತಿಗಳು ಬೇಕು ಎಂಬುದರ ಬಗ್ಗೆ ನಾನು ಈ ದಿನ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೋಡ್ರಿ, ಒಂದಿಷ್ಟು ಮಾಹಿತಿಗಳನ್ನು ನೋಡ್ರಿ. ಜವಾಹರ್ಲಾಲ್ ನವೋದಯ ವಿದ್ಯಾಲಯ 6ನೇ ತರಗತಿ ದಾಖಲಾತಿ ಪ್ರವೇಶ ಪರೀಕ್ಷೆ 2026. ಓಕೆ, ದಾಖಲಾತಿ ಪ್ರವೇಶ ಪರೀಕ್ಷೆ 2026. ನೋಡ್ರಿ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ. ನೋಡ್ರಿ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನಾಗಿತ್ತಪ್ಪ ಅಂದರೆ 31/7/2026, ಅಂದರೆ ಜುಲೈ ತಿಂಗಳು ಕೊನೆಯ ದಿನದಲ್ಲಿ ಅರ್ಜಿ ಅಂದರೆ ಜುಲೈ ತಿಂಗಳು ನಮಗೆ ಮಾತ್ರ ಅರ್ಜಿ ಸಲ್ಲಿಸೋದು ಐತಿ. ಹಾಗಾಗಿ ಕೊನೆಯ ದಿನಾಂಕ ನೋಡ್ರಿ 31, ಇದೇ ತಿಂಗಳು ಕೊನೆಯ ದಿನಾಂಕವಾಗಿದೆ. ಮತ್ತೆ ಒಳ್ಳೆ ನೋಡ್ರಿ, ವಯೋಮಿತಿ ನೋಡ್ರಿ, ಅಂದರೆ ಅರ್ಜಿ ಸಲ್ಲಿಸಲು ಆ ಮಗು ಇರಬೇಕಾದ ವಯಸ್ಸು ಎಷ್ಟು ಅಂದರೆ ಈ ದಿನಾಂಕದ ಒಳಗಡೆ ಮಗು ಏನಿರಬೇಕಪ್ಪ ಅಂದರೆ ಜನಿಸಿರ್ಬೇಕು. ನೋಡ್ರಿ, ಏನಾಯ್ತಪ್ಪ ಅಂದರೆ 1/5/2015ರಿಂದ 31/7/2026, ಅಂದರೆ ಈ ದಿನಾಂಕದ ಒಳಗಡೆನೆ ಮಗು ಏನಾಗಿರ್ಬೇಕಪ್ಪ ಅಂದರೆ ಜನಿಸಿರಬೇಕು. ಈ ದಿನಾಂಕದ ಒಳಗಡೆ ಇರೋ ಮಗು ಇತ್ತಪ್ಪ ಅಂದರೆ ಅರ್ಜಿ ಆಗಲು ಬರ್ತೈತಿ. ಒಂದು ವೇಳೆ ಏನಾದರೂ ನಮ್ಮ ಮಗು 5ನೇ ತರಗತಿ ಓದಕತ್ತಂತ ಇಟ್ಕೊಳ್ರಿ, 5ನೇ ತರಗತಿ ಓದ್ತಿದ್ರು ಕೂಡ ಅವನ ದಿನಾಂಕ 2014 ತೆಗೆದುಕೊಳ್ರಿ ವರ್ಷ, ಅರ್ಜಿ ಆಗಲು ಬರಲ್ಲ. ಏನಾಗಬೇಕಪ್ಪ ಅಂದರೆ 2015 ಇರಬೇಕು. 2015 ಮಾತ್ರ ಅರ್ಜಿ ಸಲ್ಲಿಸಕ್ಕೆ ಬರ್ತೈತಿ. ಒಂದು ವೇಳೆ ಏನಾದರೂ 2014 ಇತ್ತಪ್ಪ ಅಂದ್ರೆ ಅರ್ಜಿ ಸಲ್ಲಿಸಕ್ಕಾಗಲ್ಲ. ಮಗು 5ನೇ ಕ್ಲಾಸ್ ಇದ್ರೂ ಕೂಡ ಡೇಟ್ ಆಫ್ ಬರ್ತು ಈ ದಿನಾಂಕದ ಒಳಗಡೆ ಇರಬೇಕು. ಮತ್ತು ಬೇರೆ ದಿನಾಂಕ ಇದ್ದರೆ ಏನು ಮಾಡಬೇಕು? ಅರ್ಜಿ ಸಲ್ಲಿಸಕ್ಕೆ ಬರೋದೇ ಇಲ್ಲ. ಬೇರೆ ದಿನಗಳು ಇದ್ದರೆ ನಮಗೆ ಅರ್ಜಿ ಸಲ್ಲಿಸಕ್ಕೆ ಬರೋದೇ ಇಲ್ಲ. ಓಕೆ, ಪರೀಕ್ಷೆ ನಡೆಯುವ ದಿನಾಂಕ ಏನಪ್ಪ ಅಂತಂದರೆ ನೋಡ್ರಿ, ಈ ವರ್ಷ ಏನು ಮಾಡಿದ್ದಾನೆ, ಪರೀಕ್ಷೆಯನ್ನು ಜಲ್ದಿ ಇದೆ ಅಂದರೆ ಬೇಗನೆ ತೊಗೊಂಡ್ಬಿಟ್ಟಿದ್ದಾನೆ. ಪರೀಕ್ಷೆ ಭಾಳ ಸಮಯ ಕಡಿಮೆ ಇದೆ. ಪರೀಕ್ಷೆ ನಡೆಯುವ ದಿನಾಂಕ ಯಾವಾಗಪ್ಪ ಅಂದರೆ 28/11/2026, ಅಂದರೆ ಸರಿ ಸುಮಾರು ನೋಡ್ರಿ 7 ತಿಂಗಳ 8, 9, 10, 11 ಕೇವಲ 4 ತಿಂಗಳ ಮಾತ್ರ ಇದೆ ಎಕ್ಸಾಮ್. ಓಕೆ, ಪರೀಕ್ಷೆ ನಡೆಯುವ ದಿನಾಂಕ ಯಾವುದಪ್ಪ ಅಂದರೆ 28/11/2026 ಪರೀಕ್ಷೆ ನಡೆಯುವ ದಿನಾಂಕ. ಓಕೆ, ನೋಡ್ರಿ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಜುಲೈ 31. ಆ ವಯೋಮಿತಿ ಅಂದರೆ ಮಗು ಜನ್ಮ ದಿನಾಂಕ ನೋಡ್ರಿ, ಈ ದಿನಾಂಕದ ಒಳಗಡೆ ಜನಿಸಿದ್ರೆ ಮಾತ್ರ ಮಗು ಅರ್ಜಿ ಸಲ್ಲಿಸಲು ಅರ್ಹನಾಗಿರ್ತಾನೆ. ಒಂದು ವೇಳೆ ಮಗು ಇನ್ನೊಂದು ಏನಪ್ಪ ಅಂದರೆ, ಸರ್ ನಮ್ಮ ಹುಡುಗ 6ನೇ ಕ್ಲಾಸ್ ಅದ ಸರ್, ಅವನದು ಡೇಟ್ ಆಫ್ ಬರ್ತು 2015 ಬರ್ತಂದ್ರೆ ಅರ್ಜಿ ಸಲ್ಲಿಸಕ್ಕೆ ಬರಲ್ಲ. ಓಕೆ, ನೋಡ್ರಿ, ಏನಿರಬೇಕು, ಜನಿಸಿರಬೇಕು, ಒಂದು ಈ ದಿನಾಂಕದೊಳಗಡೆ ಜನಿಸಿರಬೇಕು ಒಂದು, ಮತ್ತು 5ನೇ ತರಗತಿ ಆಗಿರಬೇಕು. ಅದು ಮತ್ತು ಕಂಪಲ್ಸರಿ. ಓಕೆ, ಪರೀಕ್ಷೆ ನಡೆಯುವ ದಿನಾಂಕ 28 ಅಂತ ನೋಡ್ರಿ. ಈಗ ನಾವು ಮುಂದೆ ಏನು ಮಾಡಬೇಕಪ್ಪ ಅಂತಂದರೆ, ಅರ್ಜಿ ಸಲ್ಲಿಸಲು ನಮಗೆ ಯಾವೆಲ್ಲ ದಾಖಲಾತಿಗಳು ಅವಶ್ಯಕತೆ ಅದಾವು ಅಂತ ತಗೋಬ್ರಿ. ನೋಡ್ರಿ, ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು: ಮಗುವಿನ ಫೋಟೋ, ಪ್ರಸ್ತುತವಾಗಿರುವ ಫೋಟೋ. ಈಗ 5ನೇ ತರಗತಿ ನಿಮ್ಮ ಮಗು ಇರ್ತದಲ್ಲ, ಈಗಿನ ಫೋಟೋವನ್ನು ಕೊಡಬೇಕು ಕಂಪಲ್ಸರಿ. ಯಾಕಂದರೆ ಸ್ಕ್ಯಾನ್ ಮಾಡಿ ನಾವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಓಕೆ, ಅದರ ಜೊತೆಗೆ ಏನಪ್ಪ ಅಂದರೆ ನೋಡ್ರಿ, ಫೋಟೋ ಆಯ್ತಲ್ಲ, ಮಗುವಿನ ಆಧಾರ್ ಕಾರ್ಡ್ ಜೆರಾಕ್ಸ್ ಇದ್ದರೆ ಸಾಕು. ಒರಿಜಿನಲ್ ಇದ್ರೂ ಕೂಡ ಏನಾಗುತ್ತಪ್ಪ ಅಂದರೆ ಅದರ ನಂಬರ್ ತೊಗೊಳ್ತಾರೆ. ಅರ್ಜಿ ಕ್ಲೋಸಿಂಗ್ ಸೆಂಟರ್ ನಂಬರ್ ಅಷ್ಟೇ ತೊಗೊಳ್ತಾರೆ. ಓಕೆ, ಮಗುವಿನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಇದನ್ನು ಕೂಡ ಯಾವುದೇ ರೀತಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರೋದಿಲ್ಲ. ನೀವು ನಿಖರವಾಗಿ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ನಮ್ಮದು ಈ ಕ್ಯಾಸ್ಟು ಈ ಇನ್ಕಮ್ ಐತೆ ಅಂತ ಹೇಳಿದರೂ ಕೂಡ ಅವರು ಅರ್ಜಿ ಹಾಕ್ತಾರೆ. ಓಕೆ, ನೋಡ್ರಿ, ಶಾಲೆಯಿಂದ ತುಂಬಿಸಿದ ಅರ್ಜಿ ಫಾರ್ಮ್. ಓಕೆ, ಈಗ ಏನಿದೆಪ್ಪ ಅಂದರೆ ಈ ಶಾಲಾ ದೃಢೀಕರಣ ಅರ್ಜಿ ಫಾರ್ಮ್ ನವೋದಯ ವೆಬ್ಸೈಟಲ್ಲಿ ಯಾವುದೇ ರೀತಿ ಅರ್ಜಿ ಫಾರ್ಮನ್ನು ಬಿಟ್ಟಿಲ್ಲ. ಮತ್ತು ಹೆಂಗೆ ಸರ್ ನಾವು ಯಾವ ಅರ್ಜಿ ಫಾರ್ಮನ್ನು ತುಂಬಿಸಬೇಕು ಅಂತಂದರೆ, ನಿಮ್ಮ ಮಗು 3ನೇ ತರಗತಿ ಮತ್ತು 4ನೇ ತರಗತಿ ಮತ್ತು 5ನೇ ತರಗತಿ
ಯಾವ ಯಾವ ಶಾಲೆಯಲ್ಲಿ ಓದಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬೇಕಾಗುತ್ತೆ. ಓಕೆ, ಏನೆಲ್ಲ ಮಾಹಿತಿ ಬೇಕಾಗತ್ತಪ್ಪ ಅಂದರೆ ಮೂರನೇ ತರಗತಿಯಲ್ಲಿ ನಿಮ್ಮ ಮಗು ಯಾವ ದಿನಾಂಕಕ್ಕೆ ದಾಖಲಾತಿಯಾಗಿದೆ ಮತ್ತು ಯಾವ ದಿನಾಂಕಕ್ಕೆ ಪಾಸ್ ಆಗಿದೆ, ಮತ್ತು 4ನೇ ತರಗತಿಗೆ ಯಾವ ದಿನಾಂಕಕ್ಕೆ ದಾಖಲಾತಿಯಾಗಿದೆ ಮತ್ತು ಯಾವ ದಿನಾಂಕಕ್ಕೆ ಪಾಸ್ ಆಗಿದೆ ಅನ್ನೋದರ ಮಾಹಿತಿ ಬೇಕಾಗ್ತದೆ. ಈ ಮೂರೂ ಮಾಹಿತಿ ಇತ್ತಪ್ಪ ಅಂದರೆ ನೀವು ಅರ್ಜಿ ಸಲ್ಲಿಸ್ಬೋದು. ಓಕೆ, ಹಂಗಾಗಿ ಶಾಲೆಯಿಂದ ತುಂಬಿದ ಅರ್ಜಿ ಫಾರ್ಮ್ ನಮಗೆ ಅವಶ್ಯಕವಾಗಿ ಬೇಕಾಗುತ್ತೆ. ಒಂದು ವೇಳೆ ನಮಗೇನಾದರೂ ಅರ್ಜಿ ಫಾರ್ಮ್ ಸಿಗಲಿಲ್ಲಪ್ಪ ಅಂದರೆ ಯಾವುದಾದ್ರೂ ಅರ್ಜಿ ಫಾರ್ಮ್ ಸಿಗ್ತಾ ಹಿಂದಿನ ವರ್ಷದ ಅರ್ಜಿ ಫಾರ್ಮನ್ನು ತೆಗೆದುಕೊಂಡು ತುಂಬ್ಕೊಂಬಂದ್ರೂ ಕೂಡ ಅರ್ಜಿ ಆಗ್ಬೋದು. ಯಾವುದೇ ರೀತಿ ಶಾಲೆಯಿಂದ ತುಂಬಿದ ಅರ್ಜಿ ಫಾರ್ಮನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಲು ಅವಶ್ಯಕತೆ ಇರೋದಿಲ್ಲ. ನಮಗೇನಿದ್ರೂ ಕೂಡ ಮಾಹಿತಿ ಅಪ್ಲೋಡ್ ಮಾಡುವ ಮಾಹಿತಿ ಅಷ್ಟೇ ಅವಶ್ಯಕತೆ ಆಗ್ತೈತಿ. ಮತ್ತು ನೋಡಿರಿ, ಪಾಲಕ ಮತ್ತು ಮಗುವಿನ ಸಹಿ, ಪಾಲಕರ ಸಹಿ ಬೇಕಂದರೆ ತಂದೆ ಅಥವಾ ತಾಯಿ ಅಥವಾ ಪೋಷಕರು ಸಹಿ ಬೇಕಾಗುತ್ತೆ. ಅದ್ರ ಜೊತೆಗೆ ಮಗುವಿನ ಸಹಿ ಕೂಡ ಬೇಕಾಗುತ್ತೆ. ಓಕೆ, ಇವೆಲ್ಲ ದಾಖಲಾತಿಗಳು ಅವಶ್ಯಕತೆವಾಗಿರುತ್ತೆ. ಇದನ್ನು ಮೀರಿ ಮತ್ತು ಯಾವ ದಾಖಲಾತಿಗಳು ಬೇಕಾಗ್ತಾವಪ್ಪ ಅಂದರೆ OBC ಬೇಕಾಗುತ್ತೆ. ಓಕೆ, OBC ಸೆಂಟ್ರಲ್ ಗೌರ್ಮೆಂಟ್ OBC ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ. ಓಕೆ, OBC ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಯಾರ್ಯಾರು OBC ಬರ್ತಾರೋ ನೋಡ್ರಿ, ಅವರೆಲ್ಲ ಈ ದಾಖಲಾತಿಗಳನ್ನು ನಮಗೆ ಅವಶ್ಯಕತೆ ಬೇಕಾಗ್ತಾವು ಅಂತ ನೋಡ್ರಿ. ಇನ್ನೊಂದ್ಸಲ ಹೇಳ್ತೀನಿ, ಈ ಎಲ್ಲ ದಾಖಲಾತಿಗಳು ಕೂಡ ಇಲ್ಲಪ್ಪ ಅಂತಂದರೆ ನೋಡ್ರಿ, ನಮಗೆ ಮಿನಿಮಮ್ ದಾಖಲಾತಿಗಳು ಯಾವಾಗ ಮಗುವಿನ ಫೋಟೋ ಬೇಕು, ಮಗುವಿನ ಆಧಾರ್ ಕಾರ್ಡ್ ಬೇಕು. ನಿಮ್ಮ ಮಗುವಿನ ಆಧಾರ್ ಕಾರ್ಡಲ್ಲಿ ಏನಾದರೂ ಸಮಸ್ಯೆ ಆಗಿತ್ತು, ನನ್ನ ಮಗುವಿನ ಆಧಾರ್ ಕಾರ್ಡನ್ನು ನಾನು ಯಾವುದೇ ರೀತಿ ಕೊಡಲ್ಲ ಅಂತಂದು ಏನಾದ್ರು ಅನಿಸಿತ್ತಪ್ಪ ಅಂದರೆ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮದು ವಾಸಸ್ಥಳ ಪ್ರಮಾಣ ಪತ್ರದ ಮೂಲಕನೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅದಾಗಿಯೂ ಕೂಡ ನಮಗೆ ಶಾಲೆಯಿಂದ ಯಾವುದೇ ರೀತಿ ಅರ್ಜಿ ಫಾರ್ಮ್ ತುಂಬಿ ಕೊಡ್ತಾ ಇಲ್ಲ ಅಂದ್ರೂ ಕೂಡ ನಿಮ್ಮ ಮಗು ಎಲ್ಲಿ ಓದಿದ್ರು, ನಿಮ್ಮ ಮಗು ಫಾರ್ ಎಕ್ಸಾಂಪಲ್ 3ರಿಂದ 5ನೇ ತರಗತಿ ಒಂದೇ ಶಾಲೆಯಲ್ಲಿ ಓದಿದ್ದಾನೆ ಅಂತಂದರೆ ಅಲ್ಲೇ ನೀವು ಆ ಅರ್ಜಿ ಫಾರ್ಮನ್ನು ಬ್ರೌಸಿಂಗ್ ಸೆಂಟ್ರಲ್ಲಿ ಹೇಳಿದ್ರೆ ಅವರೇ ಕರೆಕ್ಟಾಗಿ ನಿಖರವಾಗಿ ತುಂಬ್ಕೊಂಡ್ಬಿಡ್ತಾರೆ. ಒಬ್ಬ ಓದಿರ್ತಾರೆ ಮಗು ಒಂದೇ ಶಾಲೆಯಲ್ಲಿ 1ನೇ ಕ್ಲಾಸ್ನಿಂದ ಹಿಡಿದು 5ನೇ ಕ್ಲಾಸ್ ಮಟ್ಟ ಒಂದೇ ಶಾಲೆಯಲ್ಲಿ ಓದಿಬಿಟ್ಟಿರ್ತಾರೆ. ಅದೇ ನೀವು ನಿಖರವಾಗಿ ಗೊತ್ತಿತ್ತಪ್ಪ ಅಂತಂದರೆ ನೀವು ಬ್ರೌಸಿಂಗ್ ಸೆಂಟರ್ನವ್ರಿಗೆ ಹೇಳಿದರೆ ಅವ್ರು ತುಂಬ್ಕೊಂಡ್ಬಿಡ್ತಾರೆ ಅರ್ಜಿ ಫಾರ್ಮನ್ನು. ಸೂಕ್ತ ಅಂದರೆ ಏನಪ್ಪ ಅಂದರೆ ಶಾಲೆಯಲ್ಲೇ ತುಂಬ್ಕೊಂಬರೋದು ಸೂಕ್ತ. ಯಾಕಂದರೆ ಅದೇ ನಿಖರವಾಗಿ ನಿಮ್ಮ ಮಗುವಿನ ದಾಖಲಾತಿಗಳು ಇರ್ತಾರೆ. ಓಕೆ, ಇನ್ನೂ ಒಂದೇನಪ್ಪ ಅಂತಂದರೆ ಅಪರ್ ID ಕೂಡ ಅವಶ್ಯಕತೆ ಇಲ್ಲ, ಪೆನ್ ನಂಬರು ಕೂಡ ಅವಶ್ಯಕತೆ ಇಲ್ಲ. ಅರ್ಜಿ ಹಾಕಲು ಆ ನಂಬರ್ಗಳು ನಮಗೆ ಅವಶ್ಯಕತೆ ಇಲ್ಲವೇ ಇಲ್ಲ. ಮೇನ್ ಅವಶ್ಯಕತೆ ಇರೋದೇನಪ್ಪ ಅಂದರೆ ಮಗುವಿನ ಫೋಟೋ ಮತ್ತು ಮಗುವಿನ ಆಧಾರ್ ಕಾರ್ಡ್ ಇಲ್ಲಪ್ಪ ಅಂತಂದರೆ ವಾಸಸ್ಥಳ ಪ್ರಮಾಣ ಪತ್ರ, ಮಗುವಿನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಇವು 3 ಭಾಳ ಅವಶ್ಯಕತೆ. ಮತ್ತು ಪಾಲಕರ ಮಗುವಿನ ಸಹಿ. ನಿಮ್ಮ ಮಗುವಿನ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿತ್ತಪ್ಪ ಅಂದರೆ ನೀವೇ ಆ ಅರ್ಜಿ ಫಾರ್ಮನ್ನು ಶಾಲೆಯಿಂದ ತುಂಬಿಕೊಂಡು ಹಾಕ್ಬೋದು. ಓಕೆ, ಅರ್ಥ ಆಯ್ತಲ್ಲ ನಿಮಗೆ? ಮತ್ತೇನಾದರೂ ಕೂಡ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಪ್ಪ ಅಂತಂದರೆ ನಮ್ಮ ಶಾಲೆಯಲ್ಲಿ ನೀವು ಸಂಪರ್ಕಿಸಬಹುದು. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನೇನು ಹೇಳ್ತೇನಪ್ಪ ಅಂತಂದರೆ ನಿಮಗೆ ಈ ನವೋದಯಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ನಲ್ಲಿ ಬದಲಾವಣೆ ಆಗಿದೆ. ಆ ಸಿಲೆಬಸ್ ಯಾವ ರೀತಿ ಬದಲಾವಣೆ ಆಗಿದೆ ಎಂಬುದರ ಬಗ್ಗೆ ನಿಮಗೆ ಮಾಹಿತಿ ಕೊಡುವ ಅಂತ ಬರ್ತೀನಿ ಅಂತ. ಮತ್ತು ಅದಾದ ನಂತರ ಮುಂದಿನ ವಿಡಿಯೋನಲ್ಲಿ ನಾನೇನು ಹೇಳ್ತೀನಪ್ಪ ಅಂದರೆ ಅರ್ಜಿ ಫಾರ್ಮು, ಆನ್ಲೈನ್ ಅರ್ಜಿ ಫಾರ್ಮ್ ಯಾವ್ಯಾವ ರೀತಿ ಇದೆ, ಅಲ್ಲಿ ಯಾವ್ಯಾವೆಲ್ಲ ದಾಖಲಾತಿಗಳನ್ನು ನಾವು ಹಾಕಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಅಂತ ಹೋಗ್ತೀನಿ. ಓಕೆ, ನಮ್ಮ ಶಾಲೆಯ ನೋಡಿ ಏನಾದರೂ ನಿಮಗೆ ಏನಾದರೂ ಡೌಟ್ಗಳಿದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಧನ್ಯವಾದಗಳು.